ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಕೇಂದ್ರ ರೈಲ್ವೆ ಸಚಿವರಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲು ಅಪಘಾತಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಹೊರ ನಡೆದರು. ಫೋನ್ ಕದ್ದಾಲಿಕೆ ಆರೋಪದ ನಂತರ ರಾಮಕೃಷ್ಣ ಹೆಗಡೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಪಶು ಆಹಾರ ತಿಂದ ಲಾಲು ಪ್ರಸಾದ್ ಯಾದವ್ ರಾಜೀನಾಮೆ ನೀಡಿ ಪತ್ನಿ ರಾವಡಿ ದೇವಿ ಕೂರಿಸಿ ಜೈಲು ಹಾದಿ ಹಿಡಿದರೆ ಜಯಲಲಿತಾ ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಆದರೆ ಜೈಲಿನಲ್ಲಿದ್ದರೂ ರಾಜೀನಾಮೆ ಕೊಡದ ಬೇಲ್ ಮೇಲೆ ಹೊರಬಂದ ನಂತರ ಅರವಿಂದ್ ಕೇಜ್ರಿವಾಲ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆದರೆ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾರೆ. ಆದರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ A2 ನೋಟಿಫಿಕೇಶನ್ ಪ್ರಕರಣದಲ್ಲಿ ಯಡಿಯೂರಪ್ಪ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡದಿದ್ದರೆ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ನಡೆಯೋದಿಲ್ಲ. ಯಡಿಯೂರಪ್ಪ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಒತ್ತಾಯಿಸಿದ ಸಿದ್ದರಾಮಯ್ಯ ನಿಮಗೆ ನೈತಿಕತೆ ಇದೆಯಾ? ಇಷ್ಟೆಲ್ಲ ಪೀಠಿಕೆ ಏಕೆ ಅಂತೀರಾ? ಅನ್ನರಾಮಯ್ಯ ಬಡವರ ಉದ್ಧಾರಕ, ಸಮಾಜದ ಹರಿಕಾರ ಅಂತಲ್ಲ, ಹೊಗಳ ಭಟರಿಂದ ಸದಾ ಬಹುಪರ ಕೇಳಿಸಿಕೊಳ್ಳುವ ಸಿದ್ದರಾಮಯ್ಯ ತನ್ನ ಆರೋಪ ಮುಚ್ಚಿಕೊಳ್ಳಲು ಅಧಿಕಾರಿಗೆ ಕತ್ತರಿ ಆಗ್ತಿದ್ದಾರೆ. ರಾಜ್ಯಪಾಲರ ವಿರುದ್ಧ ಸಮರ ಸಾರಿದ್ದಾರೆ. ಇದೇ ಏನು ಸಂವಿಧಾನ ಕಲಿಸಿದ ಪಾಠ? ಹಾಗಾದರೆ ಮೂಡ ಹಗರಣದ ನಂತರ ರಾಜ್ಯದಲ್ಲಿ ಏನು ನಡೀತಿದೆ ನೋಡಿಕೊಂಡು ಬರೋಣ ಬನ್ನಿ. ಮೂಡ ಹಗರಣ ಪ್ರಕರಣ ದಿನಕ್ಕೊಂದು ತಿರುವು ತೆಗೆದುಕೊಳ್ಳುತ್ತಿರುವುದು ಸತ್ಯವಾದರೂ ರಾಜ್ಯದಲ್ಲಿ ಅಪರಾಧ ತನಿಖೆಗೆ CBIಗೆ ಇದುವರೆಗೆ ಇದ್ದ ಮುಕ್ತ ಅವಕಾಶ ರದ್ದು ಮಾಡಿರುವುದು ಹೊಸ ಬೆಳವಣಿಗೆ. CBI ಮುಕ್ತ ಪ್ರವೇಶಕ್ಕೆ ಅಂಕುಶ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ CM ಮಮತಾ ದೀದಿ ತಮಿಳುನಾಡು CM ಸ್ಟಾಲಿನ್ ED CBI ಮುಕ್ತ ತನಿಖೆಗೆ ಬ್ರೇಕ್ ಹಾಕಿದರೆ ಕರ್ನಾಟಕ ಅದೇ ದಾರಿಯಲ್ಲಿ ಹೆಜ್ಜೆ ಇಡ್ತಿದೆ. ಆದರೆ ಇನ್ನು ಮುಂದೆ ಈ ದೇಶ ಸಮಗ್ರವಾಗಿ ಉಳಿತದ? ಇನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ತನಿಖೆಗೆ ಕೊಟ್ಟ ನಂತರ ರಾಜ್ಯ ಸರ್ಕಾರ ನಡೆ ಬಗ್ಗೆ ಪದೇ ಪದೇ ಸ್ಪಷ್ಟೀಕರಣ ಕೇಳುತ್ತಿರುವ ರಾಜ್ಯಪಾಲರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಮುನ್ನ ಅಧಿಕಾರಿಗಳು ಸಚಿವ ಸಂಪುಟ ಸಭೆ ಗಮನಕ್ಕೆ ಕರೆದು ಕಡ್ಡಾಯ ಮಾಡಿದ್ದಾರೆ. ಇನ್ನು ಮುಂದೆ ರಾಜ್ಯಪಾಲರು ಕೇಳುವ ಯಾವುದೇ ಸ್ಪಷ್ಟೀಕರಣಕ್ಕೂ ರಾಜ್ಯ ಮುಖ್ಯ ಕಾರ್ಯದರ್ಶಿ ನೇರವಾಗಿ ಉತ್ತರಿಸುವಂತಿಲ್ಲ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ. ಇನ್ನು ಮುಕ್ತ ತನಿಖೆಗೆ CBIಗೆ ಇದ್ದ ಅವಕಾಶ ನಿರ್ಬಂಧ ಹೇರಲಾಗಿದೆ. ನ್ಯಾಯಾಲಯದಿಂದ ಯಾವುದಾದರೂ ಪ್ರಕರಣ CBI ತನಿಖೆಗೆ ಹಸ್ತಾಂತರಿಸಲ್ಪಟ್ಟರೆ ರಾಜ್ಯ ಸರ್ಕಾರ ಕೋರ್ಟ್ ನಿರ್ಧಾರಕ್ಕೆ ಅಡ್ಡ ಬರೋದಿಲ್ವಂತೆ. CBIಗೆ ಮುಕ್ತ ಅನುಮತಿ ನೀಡುವ ಅಧಿಸೂಚನೆ ವಾಪಸ್ ಪಡೆಯಲಾಗಿದೆ. ಇನ್ನು ಮುಂದೆ ಪ್ರಕರಣವಾರು ಪರಿಶೀಲನೆ ನಡೆಸಿ CBI ತನಿಖೆಗೆ ಅವಕಾಶ ಕೊಡ್ತಾರಂತೆ. ಎಲ್ಲಿಗೆ ಬಂತು ವ್ಯವಸ್ಥೆ? ರಾಜಕಾರಣಿಗಳು ತಮ್ಮ ಒಳಿತಿಗಾಗಿ ಏನೆಲ್ಲ ಮಾಡ್ತಾರೆ ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಆದರೆ ಸರ್ಕಾರದ ನಿರ್ಣಯಕ್ಕೂ ಮೂಡಾ ಪ್ರಕರಣಕ್ಕೂ ಕಾರಣವಲ್ಲವಂತೆ. ಹಾಗಾದರೆ ವಾಲ್ಮೀಕಿ ಹಗರಣ ಕಾರಣವ? ಎಲ್ಲಾದರೂ ಅಕ್ರಮ ಬಯಲಾಗುತ್ತೆ ಎನ್ನೋ ಭಯವ? ಯಾವ ಕಡೆಯಿಂದ ನಗಬೇಕೋ ಗೊತ್ತಾಗಲ್ಲ ಕಣ್ರಿ. CBIಗೆ ಅಡ್ಡಗಾಲಕ್ಕಿದಂತೆ ಆರ್ಕಾವತಿ ರೇಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೇಳಿದ ಪ್ರಶ್ನೆ ಬಳಿಕ ಎಚ್ಚೆತ್ತುಕೊಂಡ ಸರ್ಕಾರ ಸಚಿವ ಸಂಪುಟದ ಗಮನಕ್ಕೆ ತಾರದೆ ಉತ್ತರ ಕೊಡಕೂಡದಂತೆ ಇನ್ನು ಮುಂದೆ ಕಳ್ಳರೇ ಕಾನೂನು ರಕ್ಷಕರು, ಕಳ್ಳತನ ಮುಚ್ಚಿ ಹಾಕಲು ಅದೆಷ್ಟು ನಾಟಕ. ಇದಿಷ್ಟು ಮೂಡ ನಂತರದ
ನಡೆ. ಹಾಗಂತ ಕಾಂಗ್ರೆಸ್ ಆಡಳಿತ ಮುಖ್ಯಮಂತ್ರಿ ಮೇಲೆ ಅಸಮಾಧಾನ ಇಲ್ಲ ಅಂತಲ್ಲ, ಇದುವರೆಗೆ ಒಗ್ಗಟ್ಟು ಪ್ರದರ್ಶಿಸಿದರು, ಬೆನ್ನ ಹಿಂದೆ ಅಸಮಾಧಾನ ಹೊಗೆಯಾಡ್ತಾ ಇದೆ. ಕೋಳಿವಾಡ ಹೇಳಿಕೆ ಇದಕ್ಕೆ ಸಾಕ್ಷಿ. ಈಗ ಅಸಮಾಧಾನದ ಸ್ವರ ಕ್ಷೀಣವಾಗಿರ್ಬೋದು, ಆದರೆ ಅದು ಗಟ್ಟಿಯಾಗೋದಿಲ್ಲ ಎನ್ನಲಾಗದು. ಮುಖ್ಯಮಂತ್ರಿ ಕಾರ್ಯನಿರ್ವಹಣೆ ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಹೊಗೆ ಸಣ್ಣಗೆ ಕಾಣಿಸಿಕೊಳ್ಳುತ್ತಿದೆ. ಅಭಿವೃದ್ಧಿ ಯೋಜನೆಗಳಿಗೆ ಕಾಮಗಾರಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಎಂದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ. ಆದಾಯವೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಾ ಇದೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಗತ್ಯವಾಗಿ ನಡೆಯಬೇಕಾದ ಅಭಿವೃದ್ಧಿ ಕಾರ್ಯಗಳಿಗೆ ಈವರೆಗೆ ಬಿಡಿಗಾಸು ಬಿಡುಗಡೆ ಆಗಿಲ್ಲ. ಎಲ್ಲದರ ಬಗ್ಗೆ ಸಂಬಂಧಪಟ್ಟ ಖಾತೆಗಳ ಸಚಿವರು ಗಮನ ಸೆಳೆದರೆ ಗ್ಯಾರಂಟಿ ಯೋಜನೆಗಳಿಗೆ ಅನುಮಾನ ಒದಗಿಸಲು ಕಸರತ್ತು ನಡೆಯುತ್ತಿರುವುದರಿಂದ ಸಂಪನ್ಮೂಲದ ಕೊರತೆ ಕಾರಣ ಎಂದು ಹೇಳ್ತಾರೆ. ಹೇಳಿಯೋ ಅಷ್ಟೇ ಹೇಳೋದಿಲ್ಲ, ಹೇಳಿ ಜಾರಿ ಕೊಡ್ತಾರೆ. ಅನುದಾನಕ್ಕೆ ಒತ್ತಡ ಹಾಕಿದರೆ ಮುಖ್ಯಮಂತ್ರಿ ಕೇಳಿ ಎಂದು ಸಾಗ ಹಾಕ್ತಾರೆ. ಮುಖ್ಯಮಂತ್ರಿ ಬಳಿ ಹೋದರೆ ಬೇಡಿಕೆಗಳ ಈಡೇರುತ್ತಿಲ್ಲ. ಇದು ಕಾಂಗ್ರೆಸ್ ಹೆಚ್ಚು ಪಾಲು ಶಾಸಕರ ಅಸಮಾಧಾನಕ್ಕೆ ಕಾರಣ. ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಲಾಭವೇನೂ ಆಗಿಲ್ಲ ಎಂಬುದನ್ನು ಅನೇಕ ಸಚಿವರು ಒಪ್ಪಿಕೊಳ್ಳುತ್ತಾರೆ. ಆದರೆ ಬಹಿರಂಗವಾಗಿ ಅದೇ ಅಭಿಪ್ರಾಯ ವ್ಯಕ್ತಪಡಿಸಲು ಹಿಂಜರಿತಿದ್ದಾರೆ. ಒಟ್ಟಾರೆ ಶಾಸಕರಲ್ಲಿ ಅಸಮಾಧಾನ ಮುಳುಗಟ್ಟಿದೆ. ಭವಿಷ್ಯದಲ್ಲಿ ಸಿದ್ದರಾಮಯ್ಯನಿಗೆ ಅದು ಮುಳುವಾಗುವ ಎಲ್ಲ ಸಾಧ್ಯತೆ ಇದೆ. ನಿವೇಶನ ಹಗರಣ ಆರೋಪ ಬಂದ ತಕ್ಷಣ ಪ್ರಾಧಿಕಾರದಿಂದ ಪಡೆದ ನಿವೇಶನ ಹಿಂದಿರಿಸುವ ಜಾಣ್ಮೆ ಸಿದ್ದರಾಮಯ್ಯ ಪ್ರದರ್ಶಿಸಿದ್ದರೆ ಇವತ್ತು ಪ್ರಕರಣ ದೊಡ್ಡದಾಗುವ ಸನ್ನಿವೇಶ ಎದುರಾಗುತ್ತಿರಲಿಲ್ಲ. ಆದರೆ ಸಿಎಂ ತಮ್ಮ ಸುತ್ತ ಇರುವ ಬಟ್ಟಂಗಿಗಳ ಮಾತು ಕೇಳಿ ಪರಿಸ್ಥಿತಿ ಗಂಭೀರವಾಗಲು ಕಾರಣ ಎಂದು ಕಾಂಗ್ರೆಸ್ ನಾಯಕರು ತೆರೆಯ ಮರೆಯಲ್ಲಿ ಅವಲತ್ತುಕೊಳ್ತಿದ್ದಾರೆ. ಇನ್ನು ಮುಖ್ಯಮಂತ್ರಿ ಬದಲಾಯಿಸಿ ಮತ್ತಾರ ತಂದು ಕೂರಿಸುವುದು ರಾಜೀನಾಮೆ ಪಡೆದರೆ ಸರ್ವಸಮ್ಮತ ವ್ಯಕ್ತಿ ತಂದು ಕೂರಿಸುವುದು ಸುಲಭದ ಮಾತಲ್ಲ. ಯಾರನ್ನೇ ಮುಖ್ಯಮಂತ್ರಿ ಹುದ್ದೆಗೆ ಸೂಚಿಸಿದರೂ ಅದು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಮೇಲೆ ಪರಿಣಾಮ ಬೀರುವುದು ಖಚಿತ. ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡೆದರೆ ಮುಂದೆ ಅಹಿಂದ ವರ್ಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳಬಹುದು ಎನ್ನುವ ಆತಂಕವೂ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ತಾವು ಹೇಳಿದವರನ್ನೇ ಮುಖ್ಯಮಂತ್ರಿ ಹುದ್ದೆಗೆ ಕೂರಿಸಬೇಕೆಂಬ ಷರತ್ತು ಹಾಕೋದಿಲ್ಲ ಎನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಮುಖ್ಯಮಂತ್ರಿ ಪಟ್ಟಕ್ಕೆ ಕಾದು ಕುಳಿತವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಉಳಿದವರು ವಿರೋಧಿಸುವ ಸಾಧ್ಯತೆಗಳು ಇದೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಿರುವುದರಿಂದ ಅವರನ್ನು ಕಡೆಗಣಿಸಿ ಕಾಂಗ್ರೆಸ್ ವರಿಷ್ಠರು ಯಾವುದೇ ನಿರ್ಧಾರ ಕೈಗೊಳ್ಳುವ ಸ್ಥಿತಿಯಲ್ಲಂತೂ ಇಲ್ಲ. ಮುಖ್ಯಮಂತ್ರಿ ಪಟ್ಟಕ್ಕಂತೂ ಕ್ಯೂ ಇದೆ ರೀ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನೋಡಿದರೆ ಒಪ್ಪಂದದ ಪ್ರಕಾರ ಮುಂದಿನ ಮೇ ತಿಂಗಳೊಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ವರ್ಷದ ಅವಧಿ ಪೂರೈಸುತ್ತಾರೆ. ಬಹುತೇಕ ನಿವೇಶನ ಹಗರಣಕ್ಕೆ ಸಂಬಂಧಿಸಿದ ಕಾನೂನು ಹೋರಾಟ ಮುಂದಿನ 6 ತಿಂಗಳವರೆಗೆ ಅಥವಾ ಅದಕ್ಕೂ ಮೀರಿ ನಡೆಯಬಹುದು. ಅಲ್ಲಿಯವರೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಕೈ ಹಾಕದೆ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತರೆ ಭವಿಷ್ಯದಲ್ಲಿ ತಮ್ಮ ದಾರಿ ಸರಿಸಾಗಬಹುದು ಎನ್ನುವ ಲೆಕ್ಕಾಚಾರ ಮುಂದಾಲೋಚನೆ ಶಿವಕುಮಾರಲ್ಲಿದೆಯಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಹುದ್ದೆ ತಮಗೆ ಒಲಿದು ಬರಬಹುದೆಂಬ ನಿರೀಕ್ಷೆಯಲ್ಲಿದ್ದರು. ಟ್ರಸ್ಟ್ ಭೂಮಿ ಪ್ರಕರಣ ಅಡ್ಡಗಾಲು. ಇನ್ನು ಸಿದ್ದರಾಮಯ್ಯ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೆ ಬೆಂಬಲಿಸುತ್ತಾರಾ ಎನ್ನೋದು ಕಷ್ಟ. ಡಾಕ್ಟರ್ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್ ಎಲ್ಲವರಿಗೂ ಆಸೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಇದು ಮೂಡಾ ಹಗರಣದ ನಂತರದ ರಾಜ್ಯದ ವಿದ್ಯಮಾನ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.